ಮತ್ತೆ ನಾನು ಓದಿನ ಮೇಲೆ ಗಮನ ಕೊಟ್ಟೆ. ಆದ್ರೆ ಅಲ್ಲೂ ಸ್ವಪ್ನ ನನ್ನ ನೆಮ್ಮದಿಯಾಗಿರೋಕ್ ಬಿಡ್ತಾ ಇರ್ಲಿಲ್ಲ. ಅವಳು ಕಾಲೇಜ್ನ ಬ್ಯೂಟಿ ಕ್ವೀನ್ ಆಗಿದ್ಲು. ಹುಡುಗರೆಲ್ಲ ಅವಳ ಹಿಂದೆನೆ ಬೀಳ್ತಾ ಇದ್ರು. ಅವಳು ತನ್ನ ಚೆಲುವಿನಿಂದ ನಗರದ ಶ್ರೀಮಂತ ಕುಟುಂಬವಾದ ರಾವ್ ಪರಿವಾರದವರ ಏಕೈಕ ವಾರಸ್ದಾರ ಅಕ್ಷತ್ನ ತನ್ನ ಪ್ರೀತಿಯಲ್ಲಿ ಬೀಳ್ಸಿದ್ಲು. ಯಾವಾಗೆಲ್ಲ ನಾನು ಅವ್ರ ಕಣ್ಣಿಗೆ ಬೀಳ್ತಾ ಇದ್ನೋ ಅವರು ನನ್ನ ಅವಮಾನ ಮಾಡ್ತಾ ಇದ್ರು. ಸ್ವಪ್ನ, ನಿನ್ನ ಅಕ್ಕ ಕಾಲೇಜಲ್ಲಿ ಒಂದು ಕಾಂಪಿಟೇಷನ್ ಗೆಲ್ಬೋದು. ಅದರಲ್ಲಿ ಅವಳನ್ನ ಸೋಲ್ಸಕ್ ಯಾರ ಕೈಯಿಂದನೂ ಆಗಲ್ಲ. ಅದ್ ಯಾವ ಕಾಂಪಿಟೇಷನ್ ಗೊತ್ತಾ? ಮಿಸ್. ನಾನು ಕಾಲೇಜ್ನೇ ಬಿಟ್ಬಿಡೋಣ ಅಂತ ತೀರ್ಮಾನ ಮಾಡಿದೆ.